ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನಿನ್ನೆಯಿಂದ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಒಂದು ಘಟನೆ ಬಹಳ ಅಕ್ಷಮ್ಯ ಅಪರಾಧವಾದದ್ದು. ಆ ಸಮವಸ್ತ್ರಕ್ಕೆ, ಪೊಲೀಸ್ ಎಂಬ ಸಮವಸ್ತ್ರಕ್ಕೆ ಅಗೌರವ ತಂದಂಥದ್ದು ಪೊಲೀಸ್ ಇಲಾಖೆಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿರ್ತಕ್ಕಂಥ ಈ ಒಂದು ಸುದ್ದಿ ನಮ್ಮ ಮನಸ್ಸಿಗೆ ಬಹಳ ಆಘಾತವಾಯಿತು. ಯಾಕಂದರೆ ಕಷ್ಟ ಅಂತ ದೂರು ನೀಡಲು ಬಂದಂಥ ಮಹಿಳೆ ಮೇಲೆ ಈ ರೀತಿ ಅಕ್ರಂದನವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ, ನಮ್ಮ ಕನ್ನಡಾಂಬೆಗೆ ಮಾಡಿದಂಥ ದ್ರೋಹ, ನಮ್ಮ ಭಾರತಾಂಬೆಗೆ ಮಾಡಿದಂಥ ದ್ರೋಹ. ಇಂಥ 420 ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಾ ಇದೆ. ಇಂಥ ಅವಿವೇಕ ಅಧಿಕಾರಿಗಳು, ಇಂಥ 420 ಅಧಿಕಾರಿಗಳು, ಇಂಥ ನರಬಾಕ ಅಧಿಕಾರಿಗಳು, ಇನ್ನು ಅಣಬಾಕ ಅಧಿಕಾರಿಗಳು, ಇಂಥ ಅಸಭ್ಯವಾಗಿ ನಡ್ಕೊಳ್ತಕ್ಕಂಥ ಇಂಥ ಏಡಿ ಅಧಿಕಾರಿಗಳನ್ನ ಗೃಹ ಮಂತ್ರಿಗಳೇ, ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ, ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳದೆ ಆಗಿದ್ದಿದ್ರೆ ಈ ಕೂಡಲೇ ಆ 420 ಅಧಿಕಾರಿನ ಸಾರ್ವಜನಿಕರ ಎದುರು ಕಟ್ ಹಾಕಬೇಕು, ಪಬ್ಲಿಕಲ್ಲಿ ಕಟ್ ಹಾಕಿ ನರಗಳನ್ನ ಕಟ್ ಮಾಡಬೇಕು, ಅವನ್ನ ಪಬ್ಲಿಕಲ್ಲಿ ಶೂಟ್ ಮಾಡಬೇಕು. ಯಾಕಂದ್ರೆ ಇದು ಸಾಮಾನ್ಯ ವ್ಯಕ್ತಿ ಮಾಡಿರ್ತಕ್ಕಂಥದ್ದಲ್ಲ. ಒಬ್ಬ ಸಂವಿಧಾನಬದ್ಧವಾಗಿ ಸಂವಿಧಾನ ಅಡಿಯಲ್ಲಿ ಜನರನ್ನ ರಕ್ಷಣೆ ಮಾಡಬೇಕಾದಂಥ ಈ ಅವಿವೇಕಿ ನರಭಕ್ಷಕನಾಗಿ, ಕಾಮುಕನಾಗಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಂಥ ಒಂದು ಹೀನಾಯ ಕೃತ್ಯವನ್ನು ನಾವು ಕಣ್ಣಾರ ನೋಡಕ್ ಆಗ್ತಾ ಇಲ್ಲ. ಪ್ರಾಮಾಣಿಕವಾದಂಥ ನೀವು ಗೃಹ ಸಚಿವರು ನಿಜವಾಗ್ಲೂ ನೀವು ಪ್ರಾಮಾಣಿಕರೇ ಆಗಿದ್ರೆ, ಅಂಬೇಡ್ಕರ್ ತತ್ವ ಸಿದ್ಧಾಂತಕ್ಕೆ ನೀವು ತಲೆ ಬಾಗೋದೇ ಆಗಿದ್ರೆ ಈ ಕೂಡಲೇ ನಡುಬೀದಿಲಿ ಕಟ್ಟಾಕಿ ಅವನ ಜನರೆದುರಿಗೆ ಸೂಟ್ ಮಾಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸ್ತೇವೆ. ಇಂಥ 420 ಅಧಿಕಾರಿಗಳಿಂದ ದಕ್ಷ ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಅಧಿಕಾರಿಗಳಿಗೆ ಕಳಂಕ ಉಂಟಾಗ್ತಾ ಇದೆ, ಕಳಂಕ ಬರ್ತದೆ. ಧೈರ್ಯವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಇಂಥ 420 ಅಧಿಕಾರಿಗಳನ್ನ ಆ ಕ್ಷಣ ನಮ್ಮ ಕನ್ನಡ ನಾಡಲ್ಲಿರೋಕ್ಕೆ ಯೋಗ್ಯರಲ್ಲ ಇವರು. ಹುದ್ದೆ ಡಿವೈಎಸ್ಪಿ ಅಂದ್ರೆ ಏನು? ಎಷ್ಟು ಜನರಿಗೆ ರಕ್ಷಣೆ ಕೊಡ್ಬೇಕು ಇವರು? ಎಷ್ಟು ಜನರ ಬಾಳಲ್ಲಿ ದೇವರಾಗಿ ಮೂಡಬೇಕು ಇವರು? ಅಂಥದ್ರಲ್ಲಿ ಹೆಣ್ಮಕ್ಳ ಬಾಳಲ್ಲಿ ಚೆಲ್ಲಾಟ ಆಡುವಂಥ ಇಂಥ 420 ಅಧಿಕಾರಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಂಥ 420 ಅಧಿಕಾರಿಗಳನ್ನ ನಡುಬೀದಿಲಿ ಸೂಟ್ ಮಾಡಿ ಬೀಸಾಕ್ಬೇಕು. ಇಲ್ಲ ನಮ್ಮ ಪವಿತ್ರವಾದಂಥ ಕನ್ನಡ ನಾಡನ್ನ ಬಿಟ್ಟು ಗಡಿಪಾರು ಮಾಡಬೇಕು, ಓಡಿಸ್ಬೇಕು ಇಂಥ 420 ಅಧಿಕಾರಿಗಳನ್ನ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಗೃಹ ಸಚಿವರಿಗೆ. ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದು. ಅಂದ್ರೆ ಗೃಹ ಸಚಿವರು ದೃಢ ನಿರ್ಧಾರವನ್ನ ಮಾಡಬೇಕು ಅಂತ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಡುಬೀದಿಲೆ ಸುಟ್ಟು ಹಾಕಬೇಕು. ಜಯವಾಗ್ಲಿ, ಜಯವಾಗ್ಲಿ, ಕನ್ನಡ ಮಾತೆಗೆ ಜಯವಾಗ್ಲಿ. ಧಿಕ್ಕಾರವಿರಲಿ ಇಂಥ ಏಡಿ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ ಅಂತ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.